ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಪ್ರಾಜೆಕ್ಟ್ಸ್. ಈ ವಿಡಿಯೋದಲ್ಲಿ ನಾವು OLED ಡಿಸ್ಪ್ಲೇ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆಲ್ಮೋಸ್ಟ್ ತುಂಬ ಪ್ರಾಜೆಕ್ಟ್ಗಳಲ್ಲಿ LCD ಡಿಸ್ಪ್ಲೇಗಳನ್ನ ಮಾತ್ರ ನೋಡಿರ್ತೀರ. ಈ OLED ಡಿಸ್ಪ್ಲೇನ ನೋಡಿ ಯೂಸ್ ಮಾಡಿರೋರು ತುಂಬ ಕಮ್ಮಿ ಜನ ಅನ್ಕೊತೀನಿ. ಯಾರ್ಯಾರು ಯೂಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಬನ್ನಿ OLED ಡಿಸ್ಪ್ಲೇ ಬಗ್ಗೆ ತಿಳ್ಕೊಳ್ಳೋಣ. OLED ಇದರಲ್ಲಿ SDI, SCL, VCC ಆ್ಯಂಡ್ ಗ್ರೌಂಡ್ ಪಿನ್ಸ್ ಇರ್ತವೆ. ಈ OLEDಗೆ ಕೋಡ್ ಅಪ್ಲೋಡ್ ಮಾಡೋಣ. ಇದಕ್ಕೆ ಮೇಯ್ನಾಗಿ ನಾನು ಆರ್ಡಿನೋ ನ್ಯಾನೋ ಆ್ಯಂಡ್ ಬ್ರೆಡ್ಬೋರ್ಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಕನೆಕ್ಷನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಈ ವಿಡಿಯೋದ ಸ್ಪೆಷಾಲಿಟಿ ಏನಂದರೆ ನಾನು ಇದಕ್ಕೆ ಯಾವುದೇ ರೀತಿ ಕೋಡ್ ಬರೀತಾ ಇಲ್ಲ. ಇದ್ರ ಲೈಬ್ರರಿಲಿರೋ ಕೋಡ್ನ ಹೇಗೆ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಟಾಪಲ್ಲಿ ತೋರಿಸ್ತಾ ಇರೋ ಟೂಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮ್ಯಾನೇಜ್ ಲೈಬ್ರರೀಸ್ನ ಓಪನ್ ಮಾಡಿಕೊಂಡು U8 ಗ್ಲಿಬ್ ಅಂತ ಸರ್ಚ್ ಮಾಡಿ. ಹಾಗೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಕ್ಸಾಂಪಲ್ಸ್ನ ಓಪನ್ ಮಾಡಿಕೊಂಡು ಅದರಲ್ಲಿ U8 ಗ್ಲಿಬ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕೋಡ್ ಅವೈಲೇಬಲ್ ಇದೆ ಅಂತ. ನಾನು ಇದರಲ್ಲಿ ಹೆಲೋ ವರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ಹೊಸ ಪೇಜಲ್ಲಿ ಕೋಡ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ OLED ಡಿಸ್ಪ್ಲೇ ಅಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಇದ್ರ ಮುಂದೆ ಇರೋ ಸ್ಲ್ಯಾಶ್ನ ಡಿಲೀಟ್ ಮಾಡಿ, ಅಷ್ಟೇ ಸೆಲೆಕ್ಟ್ ಆಗುತ್ತೆ. ಈ ಪ್ರೊಸೀಜರ್ ಆದಮೇಲೆ ನಿಮ್ಮ ಬೋರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಕೋಡ್ನ ಅಪ್ಲೋಡ್ ಮಾಡ್ಕೊಳ್ಳಿ.